ಐನೂರು ಹೊಸಹಳ್ಳಿ ಡೇರಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ರೈತ ಸಂಘಟನೆ ಮಾಡಿರುವ ಆರೋಪ ನಿರಾಧಾರ ಎಂದು ಡೇರಿ ಅಧ್ಯಕ್ಷ ರಮೇಶ್ ರೆಡ್ಡಿ ಸ್ಪಷ್ಟಪಡಿಸಿದರು. ಬಂಗಾರಪೇಟೆ ತಾಲೂಕಿನ ಐನೂರು ಹೊಸಹಳ್ಳಿಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಲು ಉತ್ಪಾದಕರಿಗೆ ಹಾಲಿನ ಬಟವಾಡೆ ಮಾಡಲು ಕೋಚಿಮುಲ್ನಿಂದ ಸಕಾಲಕ್ಕೆ ಹಣ ಬಿಡುಗಡೆಯಾಗದ ಕಾರಣ ಆಡಳಿತ ಮಂಡಳಿ ತೀರ್ಮಾನದಂತೆ ಸದಸ್ಯರು ಸೇರಿ ಇತರರಿಂದ ಹಣ ಪಡೆದು ಹಾಲು ಉತ್ಪಾದಕರಿಗೆ ಬಟವಾಡೆ ಮಾಡಲಾಗುತ್ತಿದೆ. ಬಟವಾಡೆ ಮಾಡಲು ಹಣ ನೀಡಿದವರಿಗೆ ಮತ್ತೆ ಸಂಘದ ಖಾತೆಯಿಂದ ನೇರವಾಗಿ ಜಮೆ ಮಾಡಲಾಗಿದೆ. ಬಟವಾಡೆಯ ಹಣಕ್ಕಾಗಿ ನಡೆದ ಹಣಕಾಸಿನ ವ್ಯವಹಾರವನ್ನೇ ರೈತ ಸಂಘಟನೆಯವರು ಅವ್ಯವಹಾರ ಎಂದು ಆರೋಪ ಮಾಡಿದ್ದಾರೆ. ಆದರೆ ಸಂಘದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಎಂದರು. ಕಾರ್ಯದರ್ಶಿ ಪ್ರಭಾಕರ್ ಮಾತನಾಡಿ, ಡೇರಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪ ಮಾಡಿ 50,000 ರು ಲಂಚಕ್ಕೆ ರೈತ ಸಂಘದ ಮುಖಂಡರೊಬ್ಬರು ಬೇಡಿಕೆ ಇಟ್ಟಿದ್ದರು. ಲಂಚ ನೀಡಲು ನಿರಾಕರಿಸಿದ ಕಾರಣ ಸಂಘದ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಅಲ್ಲದೆ ರೈತ ಸಂಘಟನೆಯು ಹೊರಗಿನವರನ್ನು ಕರೆತಂದು ಶಿಬಿರ ಕಚೇರಿಯ ಮುಂಭಾಗ ಪ್ರತಿಭಟನೆ ಮಾಡಿದೆ. ಸಂಘದಲ್ಲಿ ಪ್ರತಿ ವರ್ಷ ಲೆಕ್ಕ ಪರಿಶೋಧನೆ ನಡೆಯುತ್ತಿದ್ದು, ಲೆಕ್ಕ ಪರಿಶೋಧನೆಯಲ್ಲಿ ಯಾವುದೇ ಸಮಸ್ಯೆ ಕಂಡುಬಂದಿಲ್ಲ. ಅಕಸ್ಮಾತ್ ಅವ್ಯವಹಾರ ನಡೆದಿರುವುದು ಸಾಬೀತಾದರೆ ಸಂಘ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವೆಲ್ಲ ಬದ್ಧನಾಗಿದ್ದೇವೆ ಎಂದರು. ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ಯವಹಾರ ನಡೆದಿದ್ರೆ ಅದಕ್ಕೆ ನಾನು ತಲೆ ಬಾಗಿಸೋದು ರೆಡಿ ಇದ್ದೀನಿ. ಅಕೌಂಟಲ್ಲೆಲ್ಲ ಕ್ಲಿಯರ್ ಆಗಿದೆ. ಅದ್ರಲ್ಲಿ ರೆಗ್ಯುಲೇಷನ್ ಮಾಡಿದ್ದೀವಿ. ನಾವು ರೆಗ್ಯುಲೇಷನ್ ಮಾಡಿ 10 ಜನಕ್ಕೂ ಗೊತ್ತದು. ರೈತರಿಂದ ದುಡ್ಡು ಬರೋದ್ರಿಂದ ಸ್ವಲ್ಪ ತಡೆ ಆಗಿದ್ದಕ್ಕೆ ನಾವು ಈ ಕಡೆಯಿಂದ ತಗೊಂಡು ತಿರ್ಗಿ ಅವ್ರ ಅಕೌಂಟ್ಗೆ ಅಮೌಂಟ್ ಅನ್ನು ಹಾಕಿದ್ದೀವಿ. ಅದರಲ್ಲಿ ವಿರೋಧ ಪಕ್ಷದವರು ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ. ಬೇರೆಯವರು ಸ್ವಲ್ಪ ಏನೋ ಅವ್ಯವಹಾರ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು DM ಅವ್ರಿಗೂ ಸೂಪರ್ವೈಸರ್ ಅವ್ರಿಗೂ ಸ್ಟೇಟ್ಮೆಂಟ್ ಹೋಗಿದೆ. ಅದಕ್ಕೆ ನಾವು ಇವತ್ತು ಬೆಳಗ್ಗೆ ಅವ್ರಿಗೆಲ್ಲ ಉತ್ತರ ಕೊಟ್ಟಿದ್ದೀವಿ. ನಿಮ್ಮ ಸಂಘದಲ್ಲಿ ಯಾವುದು ವ್ಯವಹಾರ ಆಗಿಲ್ಲ? ಯಾವುದು ನಮ್ಮ ಸಂಘದಲ್ಲಿ ವ್ಯವಹಾರ ಆಗಿಲ್ಲ, ಆಗೋದು ಬಿಡೋದು ಇಲ್ಲ. ನಾನು ಆದ್ರೆ ಸೆಕ್ರೆಟರಿ ಅವ್ರಿಗೂ ಹೇಳಿದ್ದೀನಿ, ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು ನಾನೇ ಹೇಳಿದ್ದೀನಿ. ಅವ್ರ ಕಡೆಯಿಂದ ರೈತರು ದುಡ್ಡು ಕೊಡೋದಕ್ಕೆ ತಡ ಆಗಿದ್ದರಿಂದ ಅವ್ರ ಕಡೆಯಿಂದ ನಾನು ಸ್ವಲ್ಪ ಅಮೌಂಟ್ ತಗೊಂಡು ಅವ್ರಿಗೆ ರೈತರಿಗೆಲ್ಲ ಅಮೌಂಟ್ ಹಾಕಿ ಅವ್ರಿಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಅದು ರೆಗ್ಯುಲೇಷನ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಾನು 15 ವರ್ಷದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಿನ್ನೆ ಅವನ ಹೆಸರು ನಾನು ಇಷ್ಟಪಡಲ್ಲ. ಅವ್ನ ರೋಲ್ ಕಾಲ್ ರಾಮಣ್ಣ ಅಂತ ನಾನು ಹೇಳ್ತೀನಿ ಯಾರಿಗೆ. ಅವನು ನಮ್ಮ ಸಂಘದಲ್ಲಿ ಇನ್ನೇನು ಒಂದು ವರ್ಷಗಳಿಂದ ನಾನು ತನಿಖೆ ಆದೇಶ ಮಾಡಿಲ್ಲ. ನಮ್ಮ ಉತ್ಪಾದಕರು ಇಬ್ಬರು ಹೋಗಿ ಉತ್ಪಾದಕರು ನಮ್ಮ ಯೂನಿಯನ್ ತನಿಖೆ ನಡೀತಾ ಇದೆ. ಸಂಬಂಧಪಟ್ಟ ತನಿಖೆ ನಡೀತಾ ಇದೆ. ಏನು 1 ದಿವಸ 2 ದಿವಸದಲ್ಲಿ ತನಿಖೆ ಮುಗಿಬಹುದು. ಇವತ್ತು ನಾಳೆ ಮುಗಿಬಹುದು. ಅಷ್ಟೊಳಗಡೆ ಇವನು 50,000 ಬೇಡಿಕೆ ಇತ್ತು. ನಾವು ಅವ್ನ ಬೇಡಿಕೆ ಐತೆ ನಾವು ಬಗ್ಗಿಲ್ಲ. ಬೇಡಿಕೆ ಬಗ್ಗೆ ತನಿಖೆ ಇವತ್ತು ಹೊರಗಡೆ ಹೋಗ್ಬಿಟ್ರೆ ಮತ್ತೆ ಮಾಡೋಕ್ಕಾಗಲ್ಲ ಅವನು. ಅದಕ್ಕೆ ಅವ್ನು ನಿನ್ನೆ ಕೂತ್ಕೊಂಡು ದಂಡೆ ಮಾಡಿರೋದು. ಆ ರೀತಿ ಯಾವುದೇ ರೀತಿ ವ್ಯವಹಾರ ಆಗಿರಲಿಲ್ಲ. ಅದಾದ್ರೆ ತನಿಖೆ ಸಾಬೀತಾದ್ರೆ ಅವನೇನು ಶಿಕ್ಷೆ ಕೊಡ್ತಾರೆ, ಕಾನೂನು ಏನು ಶಿಕ್ಷೆ ಕೊಡೋದು ನಾವು ಅನುಭವಿಸಲು ಸಿದ್ಧವಾಗಿದ್ದೀವಿ. ಅದರಿಂದ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಇದನ್ನ ಇಷ್ಟಪಡ್ತೀನಿ. ಇವನು 50,000ಕ್ಕೆ ಡಿಮ್ಯಾಂಡ್ ಇಟ್ಟಿರೋದನ್ನ ನಾನು ಯಾವತ್ತು ಕೊಡೋಕೆ ನಾನು ನೋಡಿದ. ಇನ್ನು ಇವತ್ತು 1 ದಿವಸ ಬಿಟ್ಟರೆ ಮತ್ತೆ ಅವ್ನು ಮಾಡೋಕ್ಕಾಗೋದಿಲ್ಲ. ಆದ್ರಿಂದನೇ ಇದೊಂದು ಆಗಿದೆ ಅಷ್ಟೇ. ಯಾವುದೇ ರೀತಿಯ ವ್ಯವಹಾರ ಆಗಿಲ್ಲ. 3 ಜನಕ್ಕೆ 3 ಲಕ್ಷ ಚಿಲ್ಲರೆ ಹಾಕಿದ್ರಲ್ಲ, ಅದು 3 ಲಕ್ಷ ಚಿಲ್ಲರೆ ಹಾಕಿದ್ರೆ ನಮ್ಮ ಒಕ್ಕೂಟದಿಂದ ಬಿಲ್ಸ್ ಸ್ವಲ್ಪ ತಡವಾಗಿ ಬರ್ತಾ ಇದೆ. ಈಗ ಇನ್ನೇನು ಒಂದು 6 ತಿಂಗಳ ವರ್ಷದಿಂದ ತಡವಾಗಿ ಬರ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದು ಬರ್ತಾ ಇರುವಾಗ ಉತ್ಪಾದಕರಿಗೆ ತೊಂದರೆ ಆಗಬಾರ್ದಲ್ಲ. ತೊಂದರೆ ಆಗಬಾರ್ದ್ರಿಂದ ಇವಾಗ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ರಿಟರ್ನ್ ತಗೊಂಡಿದ್ವಿ. ನಮ್ಮ ಹೆಂಡತಿ ಹೆಸರು ನಿಮ್ಗೆ ಅವ್ರ ಅಕೌಂಟ್ ಅಲ್ಲಿದ್ರೆ ಅವ್ರ ಅಕೌಂಟ್ಗೆ ಕಳಿಸ್ಬಿಟ್ಟು ಮತ್ತೆ ರಿಟರ್ನ್ ತಗೊಂಡಿದ್ವಿ. ನಮ್ಮ ಅಧ್ಯಕ್ಷರ ಅಕೌಂಟ್ ಅಲ್ಲಿದ್ರೆ ಅವ್ರ ಅಕೌಂಟ್ಗೆ ಕಳಿಸ್ಬಿಟ್ಟು ಮತ್ತೆ ರಿಟರ್ನ್ ತಗೊಂಡಿದ್ವಿ. ಅದನ್ನ ನಾವು ರೆಗ್ಯುಲೇಷನ್ ಮಾಡ್ಕೊಂಡಿದ್ವಿ. ರೆಗ್ಯುಲೇಷನ್ ಮಾಡ್ಕೊಂಡೆ ನಾವು ಅವೆಲ್ಲ ಮಾಡಿರೋದು. ಯಾವುದೇ ರೀತಿಯ ವ್ಯವಹಾರ ಆಗಿರಲಿಲ್ಲ. ಇದೆಲ್ಲ ಸತ್ಯ ತುರುವಾದ ಮಾತು. ಅವನಿಗೆ ಯಾವಾಗ ಅವ್ನು 50,000 ಬೇಡಿಕೆ ಇಟ್ನೋ ಅವ್ನು ದುಡ್ಡು ಕೊಡದೆ ಇದ್ದಕ್ಕೆ ಅವ್ನು ಇಷ್ಟು ಕೆಲಸ ಮಾಡಿದ್ದಾನೆ. ಸತ್ಯಾಂಶ ಬರ್ತದೆ. ಇವತ್ತು ನಾಳೆ ಸತ್ಯಾಂಶ ಹೊರಗಡೆ ಬರ್ತದೆ. ತನಿಖೆ ಎಲ್ಲ ಪೂರ್ಣಗೊಂಡಿದೆ. ಸಂಬಂಧಪಟ್ಟ ತನಿಖೆ ಮಾಡ್ತಾರೆ.